ಪ್ರಿಯ ಆಸರೆ ಟಿವಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮಧುರವಾದ ವಂದನೆಗಳು. ಇನ್ನೊಂದು ಆವೃತ್ತಿ ನಿಮ್ಮನ್ನು ನೋಡುವುದರಲ್ಲಿ ನಾನು ಸಂತೋಷವುಳ್ಳವನಾಗಿದ್ದೇನೆ. ನೀವು ಸತ್ಯವೇದ ಅಧ್ಯಾಯವನ್ನು ವೀಕ್ಷಿಸುವುದಕ್ಕಾಗಿ ಧನ್ಯವಾದಗಳು. ಈ ದಿನ ಕೂಡ ಕಳೆದ ಸಂಚಿಕೆಯ ವಿಷಯಗಳು ನಿಮಗೆ ಆಶೀರ್ವಾದದಾಯಕವಾಗುವುದು ಎಂಬುದಾಗಿ ನಾವು ಭಾವಿಸುತ್ತಾ ಇದ್ದೇವೆ. ಅನೇಕ ಜನರು ವಾಕ್ಯ ಭಾಗವನ್ನು ಓದಿ ನಾವು ಆಶೀರ್ವಾದವನ್ನು ಹೊಂದಿಕೊಂಡಿದ್ದೇವೆ ಎಂಬುದಾಗಿ ಫೋನ್ಗಳ ಮುಖಾಂತರವಾಗಿ ನೀವು ತಿಳಿಸ್ತಾ ಇದ್ದೀರಾ. ಅದು ನಮಗೆ ಸಂತೋಷವನ್ನು ಕೊಡುತ್ತದೆ. ವಾಕ್ಯ ಭಾಗಗಳ ಮುಖಾಂತರ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಆ ಆಶೀರ್ವಾದವನ್ನು ಹೊಂದಿಕೊಂಡುವುದನ್ನು ನೀವು ತಿಳಿಸಿರಿ. ಅದನ್ನು ಕೇಳುವಾಗ ನಮಗೂ ಕೂಡ ಒಂದು ಸಂತೋಷವಾಗ್ತದೆ. ಈ ದಿನ ಕೂಡ ಸತ್ಯವೇದ ಅಧ್ಯಯನದ ಈ ಕಾರ್ಯಕ್ರಮದಲ್ಲಿ ಹೊಟ್ಟೆ ಬಾಕತನದ ಕುರಿತಾಗಿ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಏನು ಪಾಸ್ಟರ್, ಒಂದೊಂದು ಹೊಸ ವಿಷಯಗಳನ್ನು ಕಳೆದ ದಿವಸದಿಂದ ತರ್ತಾ ಇದ್ದಾರೆ ಎಂಬುದಾಗಿ ಯೋಚಿಸ್ತಾ ಇದ್ದೀರಾ? ಹೌದು, ಅನೇಕ ಸಾರಿ ನಾವು ಯಾವುದು ದೊಡ್ಡ ಪಾಪ ಅಲ್ಲ ಎಂಬುದಾಗಿ ನಾವು ನೆನೆಸ್ತೇವೆಯೋ ಅದೇ ದೊಡ್ಡ ಪಾಪವಾಗಿರುತ್ತದೆ. ನಾವು ಕುಡಿಯುವುದು ಪಾಪ ಎಂಬುದಾಗಿ ಭಾವಿಸ್ತೇವೆ, ವ್ಯಭಿಚಾರ ಮಾಡುವುದು ಪಾಪ ಎಂಬುದಾಗಿ ಭಾವಿಸ್ತೇವೆ, ಮಧುಪಾನ ಮಾಡುವುದು ಪಾಪ ಎಂಬುದಾಗಿ ಭಾವಿಸ್ತೇವೆ. ಆದರೆ ಹೊಟ್ಟೆ ಬಾಕತನ ಅಂದರೆ ಹೊಟ್ಟೆ ಇರುವಂಥದ್ದಲ್ಲ. ಹೊಟ್ಟೆ ಬಾಕತನ ಅಂತ ಹೇಳಿದ್ರೆ ವಿಪರೀತವಾಗಿ ತಿನ್ನುವಂಥವರಿಗೆ ಹೊಟ್ಟೆ ಬಾಕರು ಎಂಬುದಾಗಿ ಹೇಳ್ತಾರೆ. ಇದರ ಕುರಿತು ಸತ್ಯವೇದ ಏನು ತಿಳಿಸ್ತದೆ ಎಂಬುದಾಗಿ ಈ ದಿವಸ ನಾವು ಧ್ಯಾನಿಸೋಣ. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ, ನೀನು ಹೊಟ್ಟೆ ಬಾಕನಾಗಿದ್ದರೆ ಕಂಠಕ್ಕೆ ಕತ್ತಿ ಹಾಕಿಕೋ. ಸ್ವಲ್ಪ ಜಾಗರೂಕತೆರಾಗಿರ್ರಿ. ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಹೊಟ್ಟೆ ಬಾಕನಾಗಿದ್ದರೆ ಕತ್ತಿಯನ್ನು ಎಲ್ಲಿಡ್ಬೇಕಂತೆ? ಕಿಚನಲ್ಲಿ ಅಲ್ರಿ, ಕತ್ತಿಯನ್ನು ನಿನ್ನ ಗಂಟಲಿಗೆ ಇಟ್ಟುಬಿಡು ಅಂತ ಹೇಳಿ ದೇವರ ವಾಕ್ಯ ಎಚ್ಚರಿಸುವಂಥದ್ದಾಗಿದೆ. ಊಟ ಮಾಡುವುದು ತಪ್ಪಲ್ಲ, ಆದರೆ ಊಟಕ್ಕಾಗಿಯೇ ನಮ್ಮ ಜೀವಿತ ಇರಬಾರದು. ಕೆಲವರು ಜೀವಿಸುವುದಕ್ಕಾಗಿ ತಿನ್ನುತ್ತಾರೆ, ಕೆಲವರು ತಿನ್ನುವುದಕ್ಕಾಗಿ ಜೀವಿಸ್ತಾರೆ. ಜೀವಿಸುವುದಕ್ಕಾಗಿ ತಿನ್ನೋದು ತಪ್ಪಲ್ರಿ, ಆದರೆ ತಿನ್ನುವುದಕ್ಕಾಗಿ ಜೀವಿಸುವಂಥದ್ದು ತಪ್ಪಾಗಿದೆ. ಹಸಿವೆಗೊಂಡು ಸಾಯುವವರಿಗಿಂತಲೂ ವಿಪರೀತವಾಗಿ ತಿಂದು ಸತ್ತವರೇ ಹೆಚ್ಚು ಜನ ಈ ಕಾಲದಲ್ಲಿ ಇದ್ದಾರೆ. ಭಯಂಕರ ವ್ಯಾಧಿಗಳಿಗೆ ಕಾರಣ ವೈದ್ಯರು ಹೇಳುವಂಥದ್ದು ಹೆಚ್ಚು ಆಹಾರವನ್ನು ಸೇವಿಸೋದ್ರಿಂದ ಅಥವಾ ಹೊಟ್ಟೆ ಬಾಕತನ ಎಂಬುದಾಗಿ ಹೇಳುತ್ತಾರೆ. ಈ ಹೊಟ್ಟೆ ಬಾಕತನವು ಮನುಷ್ಯನನ್ನ ಕೊಲ್ಲುವಂಥ ಒಂದು ಭಯಂಕರವಾದ ಪಾಪವಾಗಿದೆ ಎಂದು ಸತ್ಯವೇದ ತಿಳಿಸುವಂಥದ್ದಾಗಿದೆ. ನಿಮ್ಮ ಮನೆಯಲ್ಲಿ ಹೊಟ್ಟೆ ಬಾಕರಿದ್ದರೆ ಜಾಗ್ರತೆ. ಹೊಟ್ಟೆ ಬಾಕತನದಿಂದ ನಾನು ಕೆಲವೊಂದು ವಾಕ್ಯಗಳನ್ನು ಹೇಳ್ಕೊಂಡು ಹೋಗ್ತೇನೆ. ನೀವು ವಾಕ್ಯಗಳನ್ನು ಬರೆದುಕೊಂಡು ದಯಮಾಡಿ ಆ ವಾಕ್ಯಗಳನ್ನು ಓದ್ರಿ. ಹೊಟ್ಟೆ ಬಾಕತನದಿಂದ ನಿಮ್ಮ ಅತಿ ಭೋಜನದ ಮದದಿಂದಲೂ ಅಮಲಿನಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರುವಾಗ ಯೇಸು ಕ್ರಿಸ್ತನು ಬೇಗನೆ ಬಂದರೆ ಎಚ್ಚರಿಕೆ ಆಗುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಜಾಗ್ರತೆ ಉಳ್ಳವರಾಗಿರಿ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅತಿ ಮಾಂಸ ತಿನ್ನುವವರು ಅಂದರೆ ಮಾಂಸವಿಲ್ಲದಿದ್ದರೆ ಮುದ್ದೆ ಇಳಿಯೋದಿಲ್ಲ, ಮಾಂಸ ಇಲ್ಲದಿದ್ದರೆ ಅನ್ನ ಇಳಿಯೋದಿಲ್ಲ ಎಂಬುದಾಗಿ ವಾರಕ್ಕೆ 7 ದಿವಸನೂ ಮಾಂಸವನ್ನು ತಿನ್ನುವಂಥ ಮಾಂಸಾಹಾರಿಗಳೇ. ಮಾಂಸದ ಅಡಿಗೆಗಳಂದರೆ ಬಿದ್ದು ಬಿದ್ದು ತಿನ್ನುವವರಿದ್ದಾರೆ. ಮನೆಯಲ್ಲಿ ಹಣ ಇಲ್ಲದೇ ಇದ್ರೂ ಪರವಾಗಿಲ್ಲ, ಸಾಲ ತಗೊಂಡು ಮಾಂಸವನ್ನು ತಿಂದು ದಾರಿದ್ರ್ಯ ಸ್ಥಿತಿಗೆ ಬಂದವರು ಇದ್ದಾರೆ. ಅಂಥ ಹೊಟ್ಟೆ ಬಾಕರು ಕೂಡ ಜಾಗೃತೆ ವಹಿಸಬೇಕು. ಜ್ಞಾನೋಕ್ತಿಗಳು 23, 20, 21ನೇ ವಾಕ್ಯವನ್ನು ಓದ್ರಿ, ನಿಮಗೆ ಅರ್ಥವಾಗ್ತದೆ. ನೀನು ಹೊಟ್ಟೆ ಬಾಕನಾಗಿದ್ದರೆ ಆ ಕಂಠಕ್ಕೆ ಕತ್ತಿ ಹಾಕಿಕೋ ಎಂಬುದಾಗಿ ವಾಕ್ಯ ಹೇಳುವುದು ಮಾತ್ರವಲ್ಲ, ನೀನು ತಿನ್ನುವ ಮಾಂಸದ ಅಡುಗೆಗೂ ಕೈಗೂ ನೀನು ಕತ್ತಿ ಹಾಕಬೇಕೆಂಬುದಾಗಿ ಅದೇ ಜ್ಞಾನೋಕ್ತಿಗಳು 28, 1ರಿಂದ 3ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಹೊಟ್ಟೆ ಬಾಕರು ಯಾವಾಗಂದರೆ ಆಗ ತಿಂತಾರೆ. ಎಷ್ಟು ಬಾರಿ ಅಂದರೆ ಅಷ್ಟು ಊಟ ಮಾಡ್ತಾರೆ. ಮನುಷ್ಯನಿಗೆ ಒಂದು ಕ್ರಮತೆ ಇದೆ, ನಿದ್ರೆಗೆ ಒಂದು ಕ್ರಮತೆ ಇದೆ, ಊಟ ಮಾಡೋದಕ್ಕೆ ಕ್ರಮತೆ ಇದೆ. ಕೆಲವರೆಲ್ಲ ಯಾವಾಗ ಬೇಕು ಆವಾಗ ತಿಂತಾರೆ. ಅದು ಒಳ್ಳೆಯ ಅಭ್ಯಾಸವಲ್ಲ. ಆದರೆ ಈ ಅರಸರು ಹಾಗೆ ಹಳೆಯ ಕಾಲದ ಅರಸರು ಶಕ್ತಿಗಾಗ ಮಾತ್ರ ಊಟ ಮಾಡ್ತಾ ಇದ್ರಂತೆ. ಆದರೆ ಈಗ ನೋಡ್ತೇವೆ ಕೆಲವರೆಲ್ಲ ಸಮಯ ಸಿಗುವುದೇ ಏನೋ ಊಟಕ್ಕಾಗೇ ಇದೆ ಅಂತೇಳಿ 24 ಗಂಟೆ ಕೂಡ ತಿನ್ನುವವರು
ಇದ್ದಾರೆ, ಅವರನ್ನೇ ಹೊಟ್ಟೆ ಬಾಕರು ಎಂಬುದಾಗಿ ಕರೆಯುತ್ತಾರೆ. ನಿಮಗೆ ಗೊತ್ತೇ, ಈ ಹೊಟ್ಟೆ ಬಾಕರ ಸ್ವಭಾವ ಹೇಗಿರುತ್ತದಂತೆ, ಸಾಧಾರಣವಾಗಿ ಅವರು ಮೊರಟರ್ ಅಂತೆ. ಅಂದರೆ ಯಾರು ಭಯಂಕರವಾಗಿ ಮೊರಟರ್ ಇರ್ತಾರೆ, ಅಷ್ಟು ಸುಲಭವಾಗಿ ಅವ್ರ ಮಾತು ಕೇಳೋದಿಲ್ಲಂತೆ, ಅಷ್ಟು ಸುಲಭವಾಗಿ ಅವರು ವಿಧಿಯರಾಗೋದಿಲ್ಲಂತೆ. ಆದರೆ ದೇವರ ವಾಕ್ಯದ ಪ್ರಕಾರವಾಗಿ ಅಂಥವ್ರನ್ನ ಏನು ಮಾಡ್ಬೇಕಂತ ಹೇಳಿದ್ರೆ, ಆ ಧರ್ಮೋಪದೇಶ ಕಾಂಡ 21-20 ವಾಕ್ಯ ಹೇಳಲ್ಪಟ್ಟಿದೆ. ಆ ವಾಕ್ಯದಲ್ಲಿ ಅವ್ರಿಗಿರುವಂಥ ಶಿಕ್ಷೆ ಹೇಳಲ್ಪಟ್ಟಿದೆ. ಹೊಟ್ಟೆ ಬಾಕತನವು ಕೆಟ್ಟತನದ ಅಂತ್ಯ ಎಂಬುದಾಗಿ ಧರ್ಮೋಪದೇಶ ಕಾಂಡ 21-20 ವಾಕ್ಯ ಮತ್ತು 21 ವಾಕ್ಯವನ್ನ ನಾವು ನೋಡಬಹುದು. ನೋಡ್ರಿ, ಈ ಹೊಟ್ಟೆ ಬಾಕರು ಸಾಧಾರಣವಾಗಿ ಕುಡುಕರ ಹಾಗೆಯೇ, ಕುಡುಕರು ಸಾಧಾರಣವಾಗಿ ಕುಡಿಯೋದು ತಿನ್ನೋದು ಆ ವಿಧವಾಗಿ ಹೊಟ್ಟೆ ಬಾಕತನದಲ್ಲಿ ಅವರು ಇರುವಂಥವರಾಗಿದ್ದಾರೆ. ಹೊಟ್ಟೆ ಬಾಕರು ಅವರ ಇನ್ನೊಂದು ಸ್ವಭಾವ ಏನಂದ್ರೆ, ಯಾವಾಗಲೂ ಅವರು ನಿದ್ರೆ ಮಾಡ್ತಾ ಇರ್ತಾರೆ. ಪ್ರತಿನಿತ್ಯ ಸಮಯ ಸಿಕ್ಕುವಾಗಲೆಲ್ಲ ತಿನ್ನೋದು ಮಲಗೋದು. ಆದ್ರಿಂದ ಜ್ಞಾನೋಕ್ತಿ 23-21 ವಾಕ್ಯದಲ್ಲಿ ಅದು ಹೇಳಲ್ಪಟ್ಟಿದೆ. ಹೊಟ್ಟೆ ಬಾಕರು ಸೋಮಾರಿಗಳಾಗಿರುತ್ತಾರೆ. ಇನ್ನೊಂದು ಗುಣ ಸ್ವಭಾವ ಏನಂದ್ರೆ, ಹೊಟ್ಟೆ ಬಾಕರು ಅವರು ಆಕ್ಟಿವ್ ಆಗಿ ಕ್ರಿಯಾತ್ಮಕವಾಗಿರೋದಿಲ್ಲ. ಯಾವ ಕೆಲಸ ಮಾಡಲು ಅವರ ಮನಸ್ಸಿರೋದಿಲ್ಲ. ಅವ್ರಿಗೆ ಒಂದೇ ಕೆಲಸ ಮಾಡಬೇಕೇನಂದ್ರೆ ತಿನ್ಬೇಕು. ಅವರನ್ನೇ ಹೊಟ್ಟೆ ಬಾಕ್ರೆ ಎಂಬುದಾಗಿ ಕರೆಯುವಂಥದ್ದು. ಮಳೆ ಬಂದು ಮನೆ ಸೋರುತ್ತಾ ಇದ್ದರೂ ಅವ್ರ ಮೈ ಬಗ್ಗೋದಿಲ್ಲ ಎಂಬುದಾಗಿ ಪ್ರಸಂಗಿ 10ನೇ ಅಧ್ಯಾಯ 17-18 ವಾಕ್ಯ ನೋಡ್ರಿ, ಆ ವಿಷಯ ಹೇಳಲ್ಪಟ್ಟಿದೆ. ಅದು ಮಾತ್ರವಲ್ಲ, ಆತ್ಮೀಕ ವಿಷಯಗಳಲ್ಲಿ, ಜವಾಬ್ದಾರಿಯ ವಿಷಯಗಳಲ್ಲಿ ಇಂಥವರಿಗೆ ಮನಸ್ಸಿರುವುದಿಲ್ಲ. ಹೊರಗೆ ಭಕ್ತಿ ಉಳ್ಳವರಾಗಿ ಕಾಣಿಸಿಕೊಂಡರೂ ಒಳಗಡೆ ಕಪಟತನದಿಂದ ಇರುತ್ತಾರೆ. ಆಮೋಸ 6ನೇ ಅಧ್ಯಾಯ 1-5 ವಾಕ್ಯವನ್ನ ಓದಿಕೊಳ್ಳ್ರಿ. ಹೊಟ್ಟೆ ಬಾಕರು ಎಂಥ ಪಾಪಿಗಳೊಂದಿಗೆ ಬೇಕಾದರೂ ಸೇರಿ ಊಟ ಮಾಡುತ್ತಿರ್ತಾರೆ. ಕೀರ್ತನೆ 141-4 ವಾಕ್ಯ. ಹೊಟ್ಟೆ ಬಾಕರು ಆತ್ಮೀಕ ಬೆಲೆಗಳನ್ನ ಲೆಕ್ಕಿಸುವುದಿಲ್ಲ ಎಂದು ಊಟಕ್ಕಾಗಿ ಎಷ್ಟು ನೀಚ ಕಾರ್ಯಗಳನ್ನು ಕೂಡ ಅವರು ಮಾಡ್ತಾರೆ. ಉದಾಹರಣೆಗೆ ಏಸಾವನು ಏನು ಮಾಡದ, ಊಟಕ್ಕಾಗಿ ತನ್ನ ಚೊಂಚಲತನವನ್ನ ಯಾಕೋಬನಿಗೆ ಮಾರಿಬಿಟ್ಟ. ಅವನಿಗೆ ಮುಖ್ಯವಾದದ್ದು, ಇಸ್ರಾಯೇಲರಿಗೆ ಚೊಚ್ಚಲತನ ಅಂದ್ರೆ ಮೊಟ್ಟ ಮೊದಲ ಮಗ ಹುಟ್ಟಿದ್ರೆ ಅವನಿಗೆ ಹಕ್ಕು ಇರುತ್ತದೆ, ಅವನಿಗೆ ಬೆಲೆ ಇರ್ತದೆ. ಅವನೇನ್ ಮಾಡ್ದ, ಒಂದು ಊಟಕ್ಕಾಗಿ ತನ್ನ ಚೊಚ್ಚಲತನವನ್ನ ಮಾರಿಬಿಟ್ಟ. ಹೊಟ್ಟೆ ಬಾಕರು ಹೀಗೆ ಅವರ ಶಾರೀರಿಕವಾದ ಕಾರ್ಯಕ್ಕಾಗಿ ಆತ್ಮೀಕವಾದಂಥ ಆಶೀರ್ವಾದಗಳನ್ನ ಕಳೆದುಕೊಳ್ಳುತ್ತಾರೆ. ಹೊಟ್ಟೆ ಬಾಕರ ಆರೋಗ್ಯವು ಹಾಳಾಗ್ತದೆ, ಶರೀರಕ್ಕೆ ಕೊಬ್ಬು ಬರುತ್ತದೆ, ಸಕಲ ವಿಧವಾದ ಕಾರ್ಯಗಳು, ರೋಗ ಬರ್ತದೆ ಎಂಬುದಾಗಿ ತಿಳಿದರೂ ಕೂಡ ಅನೇಕರು ಈ ಹೊಟ್ಟೆ ಬಾಕತನ ಎಂಬ ಒಂದು ವಿಷಯದಲ್ಲಿ ಅದರಿಂದ ಹೊರಗಡೆ ಬರುವುದಕ್ಕೆ ಪ್ರಯತ್ನ ಮಾಡುವುದಿಲ್ಲ. ಹೊಟ್ಟೆ ಬಾಕರಿಗೆ ಅವರ ಹೊಟ್ಟೆಯೇ ದೇವರಾಗಿರುತ್ತಾರೆ. ಅದಕ್ಕೆ ಫಿಲಿಪಿಯ 3:19 ಹೇಳುತ್ತದೆ, ಹೊಟ್ಟೆಯೇ ಅವರ ದೇವರು, ನಾಶನವೇ ಅವರ ಅಂತ್ಯಾವಸ್ಥೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಸತ್ಯವೇದದಲ್ಲಿ ಕೂಡ ಅನೇಕ ಹೊಟ್ಟೆ ಬಾಕರಿದ್ದಾರೆ. ಕೆಲವು ಉದಾಹರಣೆ ಹೇಳ್ತಾನೆ. ನಾನು ಈಗಾಗಲೇ ಹೇಳಿದಾಗಲೇ ಏಸಾವನು ಅವನು ಹೊಟ್ಟೆ ಬಾಕನಾಗಿದ್ದನು, ತನ್ನ ಊಟಕ್ಕಾಗಿ ಚೊಚ್ಚಲತನವನ್ನ ಮಾರಿಕೊಟ್ಟನು. ಎರಡನೇದಾಗಿ ಏಲಿಯ ಮಕ್ಕಳು ಯಾಜಕರಾಗಿದ್ದರು. 1 ಸಾಮುವೇಲ 2ನೇ ಅಧ್ಯಾಯ 12-17 ವಾಕ್ಯ ನೋಡೋದಾದ್ರೆ, ಅವರ ಹೊಟ್ಟೆ ಬಾಕ ಎಷ್ಟಾಗಿತ್ತು ಅಂತ ಹೇಳಿದ್ರೆ, ಆ ಯಜ್ಞಕ್ಕಾಗಿ ಮಾಂಸವನ್ನು ಹಾಕುವಾಗ, ಆ ಯಜ್ಞ ಸಮರ್ಪಿಸುವ ಮುಂಚೆನೆ ಇವರು ಮಾಂಸವನ್ನ ಚುಚ್ಚಿ, ಇವರು ಭಯಭಕ್ತಿ ಇಲ್ಲದೆ ಅದನ್ನು ತೆಗೆದುಕೊಳ್ತಾ ಇದ್ರಂತೆ. ಹಾಗೆ ತೆಗೆದುಕೊಳ್ಳೋದ್ರಿಂದ ಅವರ ಮೇಲೆ ದೇವರ ಕೋಪ ಉಂಟಾಗಿ ಆ ಯಾಜಕನ ಮಕ್ಕಳು, ಏಲಿಯ ಮಕ್ಕಳು ನಾಶವಾದರು ಎಂಬುದಾಗಿ ಸತ್ಯವೇದ ತಿಳಿಸ್ತದೆ. ನೋಡ್ರಿ, ಈ ಎರಡು ನಾವು ವಿಶೇಷವಾಗಿ ಸೇವಕರು ಜಾಗೃತರಾಗಿರಬೇಕು. ಸತ್ಯವೇದ ಗ್ರಂಥದಲ್ಲಿ ಬರುವ ಈ 2 ಹೊಟ್ಟೆ ಬಾಕರು ಕೂಡ ಇವರು ಏನಾಗಿದ್ರೆ, ಒಂದನೇ ಏಸಾವ, ಅವನು ಕೂಡ ದೇವಭಕ್ತ, ಇನ್ನೊಬ್ಬ ಏಲಿಯ ಮಕ್ಕಳು. ಆದ್ದರಿಂದ ಈ ಸೇವೆಯಲ್ಲಿರುವಂಥ ನಾವುಗಳು ಸಹ ನಾವೇನು ಮಾಡಬೇಕಂತ ಹೇಳಿದ್ರೆ, ಈ ಹೊಟ್ಟೆ ಬಾಕತನದ ವಿಷಯವಾಗಿ ನಾವು ಎಚ್ಚರವಾಗಿರಬೇಕು. ಈಗಾಗಲೇ ನಾನು ಅನೇಕ ವಿಷಯಗಳನ್ನು ಹೇಳಿದ್ದೇನೆ. ಅಹಂಕಾರ, ಕೋಪ, ಹೊಟ್ಟೆ ಕಿಚ್ಚ, ಕಾಮ ಎಂಬ ಪಾಪಗಳ ಹಾಗೆ ಹೊಟ್ಟೆ ಬಾಕತನವು ಕೂಡ ಮನುಷ್ಯನನ್ನ ಕೊಲ್ಲುವಂತ ಒಂದು ಭಯಂಕರವಾದ ಪಾಪವಾಗಿದೆ. ಆದರೆ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ, ಈ ಹೊಟ್ಟೆ ಬಾಕರಲ್ಲೇ ಜಾಸ್ತಿ ಹೊಟ್ಟೆ ಬಾಕರು ಯಾರಂತ ಹೇಳಿದ್ರೆ, ಸಮೀಕ್ಷೆಯನ್ನು ನೋಡುವಾಗ ದೇವ ಮಕ್ಕಳೆನಿಸಿಕೊಳ್ಳುವಂಥ ಕ್ರೈಸ್ತರಲ್ಲೇ ಅನೇಕ ಹೊಟ್ಟೆ ಬಾಕರಿದ್ದಾರೆ. ಆದ್ದರಿಂದ ನಾವು ಎಚ್ಚರವಾಗಿ
ಉಳ್ಳವರಾಗಿರೋಣ. ನೋಡ್ರಿ, ಅನೇಕ ರೂಲ್ಸ್ಗಳಿದೆ, ಕಾನೂನುಗಳಿದೆ. ಆ ಟ್ರಾಫಿಕ್ ರೂಲ್ಸ್ ಇದೆ, ಸ್ಟಡೀಸ್ಗೆ ವಿದ್ಯಾಭ್ಯಾಸಕ್ಕೆ ರೂಲ್ಸ್ ಇದೆ, ಕೆಲಸಕ್ಕೆ ನಿಯಮವಿದೆ, ದೇಶದಲ್ಲಿ ಅನೇಕ ಕಾರ್ಯಗಳಿಗೆ ಕಾನೂನು ಇದೆ. ಆದರೆ ಒಂದಕ್ಕೆ ಮಾತ್ರ ಕಾನೂನಿಲ್ಲ. ಏನಂತ ಹೇಳಿದ್ರೆ ಈ ಊಟದ ವಿಷಯಕ್ಕೆ, ಹೊಟ್ಟೆ ಬಾಕತನದ ವಿಷಯಕ್ಕೆ ಕಾನೂನಿಲ್ಲ. ಆದರೆ ಈ ಹೊಟ್ಟೆ ಬಾಕತನ ವಿಷಯಕ್ಕೆ ಒಂದೇ ಒಂದು ಕಾನೂನು ಕೊಡುವಂಥದ್ದು ಯಾವುದಂತ ಹೇಳಿದ್ರೆ ಸತ್ಯವೇದ ಮಾತ್ರ ಅದಕ್ಕೆ ಸರಿಯಾದ ಕಾನೂನನ್ನು ಕೊಡುತ್ತದೆ. ಅನೇಕ ವಾಕ್ಯದಲ್ಲಿ ನೋಡೋದಾದರೆ ಇದರ ಕುರಿತು ವಿವರಿಸಲ್ಪಟ್ಟಿದೆ. ಜ್ಞಾನೋಕ್ತಿ 25:16 ವಾಕ್ಯದಲ್ಲಿ ನೋಡ್ತೇವೆ, ಜೇನನ್ನು ಕಂಡುಕೊಂಡಿದ್ದೀಯಾ, ಅದನ್ನು ನೀನು ತೃಪ್ತಿಯಾಗುವಷ್ಟು ತಿನ್ನು. ಆದರೆ ಆ ಜೇನನ್ನು ಕಂಡುಕೊಂಡಿದ್ದೀಯಾ, ಎಷ್ಟು ಬೇಕೋ ಅಷ್ಟು ತಿನ್ನು, ಜಾಸ್ತಿ ತಿಂದರೆ ನೀನು ಖಾರ ಬೇಕಾದಿತ್ತು ಎಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನೋಡ್ತೇವೆ. ನೋಡ್ರಿ, ಜೇನು ಒಳ್ಳೆಯದೇ, ಎಷ್ಟು ತಿನ್ನಬೇಕೋ ಅಷ್ಟು ತಿನ್ನಬೇಕು. ಜೇನು ಎಲ್ಲ ಹೀಗೆ ಲೀಟರ್ ಗಂಟ್ಲೆ ಕುಡಿಯೋದಿಲ್ಲ ರೀ, ಜಸ್ಟ್ ಒಂದು ಹಾಕ್ಕೊಂಡು ಹಾಗೆ ತಿಂತಾರೆ. ಅದರ ಟೇಸ್ಟ್ ಅಷ್ಟೇ ತಿನ್ನಬೇಕು. ಆದರೆ ಹೆಂಗೆ ಬೇಕೋ ಜೇನು ಸಿಕ್ಕಿದೆ ಅಂತೇಳಿ 1 ಲೀಟರ್ ಹಂಗೆ ಕುಡಿದ್ರೆ ಅದು ವಾಕರಿಕೆ ಬಂದುಬಿಡ್ತದೆ. ಹಾಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಹೊಟ್ಟೆ ಬಾಕಿತನದ ವಿಷಯದಲ್ಲಿ ಕಂಟ್ರೋಲ್ ಇರೋದಿಲ್ಲ. ನಾವು ಕುಡುಕರನ್ನ ನೋಡಿ ನಗ್ತೇವೆ, ಅವ್ರು ನೋಡು ಕುಡಿದು ಹೆಂಗೆ ನಡೀತಾ ಇದ್ದಾನೆ. ಆದರೆ ಮಿತಿ ಮೀರಿ ತಿನ್ನುವವರನ್ನ ನೋಡಿ ನಗೋದಿಲ್ಲ. ಕೆಲವರೆಲ್ಲ ಇನ್ನೂ ಹೆಮ್ಮೆ ಪಟ್ಕೊಳ್ತಾರೆ, ಪಾಸ್ಟರ್ ನನ್ನ ಮಗ ಗೊತ್ತಾ ಎಷ್ಟು ದೋಸೆ ತಿಂತಾನೆ ಗೊತ್ತಾ, ಡೈಲಿ 12 ದೋಸೆ ತಿಂತಾನೆ, ಹೆಮ್ಮೆ ಪಟ್ಕೊಳ್ತಾರೆ ಹೊಟ್ಟೆ ಬಾಕಿತನದಲ್ಲೇ. ಪಾಸ್ಟರ್ ನನ್ನ ಮಗ ಗೊತ್ತಾ 1 kg ಮಾಂಸ ಕೊಟ್ಟರು ತಿಂದ್ಬಿಡ್ತಾನೆ ಪಾಸ್ಟರ್. ಸ್ವಲ್ಪ ಕೇರ್ಫುಲ್ ಆಗಿರ್ರಿ. ಆ ಹೊಟ್ಟೆ ಬಾಕಿತನದ ವಿಷಯದಲ್ಲಿ ಕೂಡ ನಾವು ಹೆಮ್ಮೆ ಪಡೋದು ಬೇಕಾಗಿಲ್ಲ. ಪಾಸ್ಟರ್ ನನ್ನ ಮಗ ಗೊತ್ತಾ ಅಂತೇಳಿ ಆ ವಿಧದಲ್ಲೇ ಹೇಳಬೇಡ್ರೆ. ನಾವು ಎಷ್ಟು ತಿನ್ನಬೇಕು ಅದನ್ನು ಮಕ್ಕಳಿಗೆ ಕಲಿಸಿಕೊಡ್ರೆ, ನಾವು ಏನು ಊಟ ಮಾಡಬೇಕು ಆ ಸಮಯಕ್ಕೆ ನಾವು ಊಟ ಮಾಡಬೇಕು. ಈ ಹೊಟ್ಟೆ ಬಾಕಿತನದ ಕುರಿತಾಗಿ ಕಂಡದ್ದನ್ನು ತಿನ್ನೋದು, ಆಸೆ ಪಡೋದೆಲ್ಲ ತಿನ್ನೋದು, ಆ ಆಸೆ ಬಂದಾಗ ತಿನ್ನೋದು ಒಳ್ಳೆಯದೇ. ಆದರೆ ಆಸೆ ಪಡೋದಿಲ್ಲ, ಬೆಳಿಗ್ಗೆ ಚಿಕನ್ ಆಸೆ ಆಯಿತು, ಮಧ್ಯಾಹ್ನ ಕಬಾಬ್ ಆಸೆ ಆಯಿತು, ರಾತ್ರಿ ಬಿರಿಯಾನಿ ಆಸೆ ಆಯಿತು, ಇದೇ ಆಸೆಗಳು ನಮ್ಮ ಜೀವನದಲ್ಲಿ ಇರಬಾರ್ದು. ನಾವೇನು ಮಾಡಬೇಕು, ಕಡಿವಾಣ ಹಾಕಬೇಕು. ಆದ್ರಿಂದ ನಾವು ಜಾಗೃತೆ ಉಳ್ಳವರಾಗಿರೋಣ. ಆ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 16ರಿಂದ 21ನೇ ವಾಕ್ಯ, ಒಬ್ಬ ಶ್ರೀಮಂತ ಐಶ್ವರ್ಯವಂತನಿದ್ದನ. ಅವನ ಭೂಮಿ ಚೆನ್ನಾಗಿ ಬೆಳೀತಾ, ಅವನ ಮನಸ್ಸಿನಲ್ಲಿ ಅನ್ಕೊಂಡಂತೆ ತಿಂದು ಕುಡಿ ಸುಖ ಪಡು ಮಸ್ತ್ ಮಜಾ ಮಾಡು, ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಹಂಗೆ ಹೇಳ್ದ. ದೇವ್ರು ಹೇಳಿದ್ರು ಕೇರ್ಫುಲ್ ರೀ, ರಾತ್ರಿನೇ ನಿನ್ನ ಪ್ರಾಣ ತೊಗೊಂಡ್ಬಿಟ್ರೆ ಏನು ಇರೋದಿಲ್ಲ ಎಂಬುದಾಗಿ ದೇವರು ಅವನನ್ನು ಎಚ್ಚರಿಸಿದ್ರು. ಇವತ್ತು ಕೂಡ ಅನೇಕ ಜನರು ಈ ಜೀವನ ಇರೋದೇ ತಿನ್ನೋದಕ್ಕಾಗಿ, ತಿನ್ನಪ್ಪ ಕುಡಿಯಪ್ಪ ಮಸ್ತ್ ಮಜಾ ಮಾಡಿ, ಅದಕ್ಕಾಗಿ ಅಲ್ರಿ ನಮ್ಮ ಜೀವನ ಇರೋದು. ನಮ್ಮ ಜೀವನ ಇರೋದು ದೇವ್ರ ನಾಮ ಮಹಿಮೆ ಪಡಿಸೋದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ, ಸುವಾರ್ತೆ ಸಾರುವುದಕ್ಕೆ, ಸಾಕ್ಷಿಯಾಗಿರುವುದಕ್ಕೆ. ಆದ್ರಿಂದ ನೋಡ್ರಿ, ಇಸ್ರಾಯೇಲ್ ಜನರು 40 ವರ್ಷ ಸುತ್ತುತ್ತಾ ಇದ್ರು. ಆದರೆ ಅವರೆಲ್ಲ ಅರಣ್ಯದಲ್ಲಿ ಸತ್ತು ಬಿದ್ರಂತೆ. 40 ವರ್ಷ ಸತ್ತು ಬಿದ್ರು. ಕೇವಲ ಕಾನಾನ್ ದೇಶಕ್ಕೆ ಹೋದದ್ದು ಅವರ ಜನರೇಷನಲ್ಲಿ ಕಾಲೇಬ್ ಯೆಹೋಶುವ ಮಾತ್ರ. ಆದರೆ ಅವರ ಜೀವಿತವನ್ನು ನೋಡುವಾಗ ಆ ಕೀರ್ತನೆ 78:29ರಿಂದ 31ನೇ ವಾಕ್ಯ ನೋಡುವುದಾದರೆ, ಅವರು ತಿಂದು ಸಂತೃಪ್ತರಾದರು, ಅವರು ಬಯಸಿದ್ದನ್ನು ದೇವರು ಕೊಟ್ಟರಂತೆ. ಅವರ ಇಷ್ಟ ಭೋಜನವು ಅವರಿಗೆ ಅಸಹ್ಯವಾಗುವುದಕ್ಕಿಂತ ಮೊದಲೇ, ಅವರು ಇನ್ನೂ ಊಟ ಮಾಡುತ್ತಿರುವಾಗಲೇ ದೇವರ ಕೋಪ ಅವರ ವಿರುದ್ಧವಾಗಿ ಎದ್ದು ಕೊಬ್ಬಿಸಿದವರನ್ನ ಒದ್ದಿಸಿ ಇಸ್ರಾಯೇಲರ ಪ್ರಾಯಸ್ಥರನ್ನ ನೆಲಕ್ಕುರುಳಿಸಿತೆಂಬುದಾಗಿ ವಾಕ್ಯ ಹೇಳ್ತದೆ. ನೋಡ್ರಿ, ಇಸ್ರಾಯೇಲರ ಪಾಪ ಏನಂತ ಹೇಳಿದ್ರೆ, ಅವರಿಗೆ ಹಸಿದಾಗ ದೇವರು ದೇವದೂತರ ಮನ್ನಾ ಕೊಟ್ಟರು. ಮಣ್ಣ ಬಹಳ ಟೇಸ್ಟ್ ಆಗಿರ್ತದೆ, ಜೇನಿಗಿಂತ ಬಹಳ ಸಿಹಿ ಆದದ್ದು ಮಣ್ಣ, ದೇವದೂತರ ಆಹಾರ. ಆದರೆ ಇವರು ಮನ್ನ ತಿಂದು 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 ಕೊಬ್ಬು ಜಾಸ್ತಿಯಾಗಿ ಹೇಳ್ತಾ ಇದ್ದಾರೆ, ನಾವು ಐಗುಪ್ತದಲ್ಲೇ ಇದ್ರೆ ಚೆನ್ನಾಗಿತ್ತು, ಅಲ್ಲಿ ನಮಗೆ ಈರುಳ್ಳಿ ಇದೆ, ಅಲ್ಲಿ ನಮಗೆ ಬೆಳ್ಳುಳ್ಳಿ ಇದೆ, ಅಲ್ಲಿ ನಮಗೆ ಆ ಮಾಂಸ ಇದೆ, ಅಲ್ಲಿ ಚಿಕನ್ ಬಿರಿಯಾನಿ ಇದೆ, ಅಲ್ಲಿ ಮಟನ್ ಬಿರಿಯಾನಿ ಇದೆ, ಅಲ್ಲಿ ಚಿಕನ್ 65 ಇದೆ. ಹೀಗೆ ಹೇಳ್ತಾ ಹೇಳ್ತಾ ದೇವರನ್ನ ಕೋಪವನ್ನು ವಿರೋಧಿಸಿ ಹಾಗೆ ಹೇಳಿದವರೆಲ್ಲ ಅರಣ್ಯದಲ್ಲಿ ಮರಣ ಹೊಂದಿದರು. ಕಾರಣ ಅವರ ಹೊಟ್ಟೆ ಬಾಕತನ, ಆತ್ಮಿಕ ಕಾರ್ಯಗಳನ್ನು ನೋಡಲಿಲ್ಲ, ತಿನ್ನುವ ಕಾರ್ಯಗಳನ್ನೇ ನೋಡಿಕೊಂಡರು. ಪ್ರಿಯ ದೇವಜನರೇ, ನಾವು ಆತ್ಮಿಕ ಕಾರ್ಯಗಳಿಗೆ ಗಮನ ಕೊಡಬೇಕು. ನಾವು ಆಹಾರಕ್ಕೂ ಗಮನ ಕೊಡಬೇಕು, ಎಷ್ಟು ಬೇಕೋ ಅಷ್ಟು. ನಮಗೆ ಎಷ್ಟು ಒಂದು ಕಾನೂನಿದೆ, ಎಷ್ಟು 3 ಹೊತ್ತು ಊಟ ಮಾಡಬೇಕು, ಎಷ್ಟು ಮಾಡಬೇಕು ಅಷ್ಟು ಮಿತಿಯಾಗಿ ತಿಂದು ನಾವು ಜೀವಿಸುವಾಗ ಅದರಲ್ಲಿ ಆಶೀರ್ವಾದವನ್ನು ನಾವು ಕಾಣುತ್ತೇವೆ. ಅದಕ್ಕೆ ದೇವರು ಹೇಳಿದ್ದಾರೆ, ಮತ್ತಾಯನು ಬರೆದ ಸುವಾರ್ತೆ 4:4, ಆಹಾರಕ್ಕಿಂತಲೂ ಆತ್ಮಿಕ ಆಹಾರ ಮುಖ್ಯರೇ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನೆಂಬುದಾಗಿ ಸತ್ಯವೇದ ಹೇಳ್ತದೆ. ಆದ್ದರಿಂದ ನಾವು ಈ ವಿಷಯದಲ್ಲಿ ಜಾಗೃತ ವಹಿಸೋಣ.
ಜ್ಞಾನೋಕ್ತಿ 23ನೇ ಅಧ್ಯಾಯ 19ರಿಂದ 21ನೇ ವಾಕ್ಯ. ನನ್ನ ಮಗನೇ, ಕೇಳಿ ಜ್ಞಾನವಂತನಾಗು, ನ್ಯಾಯ ಮಾರ್ಗದಲ್ಲಿ ನಿನ್ನ ಹೃದಯವನ್ನು ನಡೆಸು. ಮದ್ಯಪಾನ ಮಾಡುವವರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಇರಬೇಡ. ಒಬ್ಬ ತಾಯಿ ತನ್ನ ಮಗನಿಗೆ ಸಹಾಯ ಕೊಡ್ತಾ ಇದ್ದಾಳೆ. ಏನಂತ ಹೇಳಿದ್ರೆ, ಮದ್ಯಪಾನ ಮಾಡುವವರಲ್ಲಿಯೂ ಅತಿ ಮಾಂಸ ಭಕ್ಷಕರಲ್ಲಿಯೂ ಇರಬೇಡ. 21ನೇ ವಾಕ್ಯ. ಕುಡುಕರು, ಹೊಟ್ಟೆ ಬಾಕರು ದುರ್ಗತಿಗೆ ಬರುವರು, ತೂಕಡಿಕೆಯು ಒಬ್ಬನಿಗೆ ಹಳೆ ಬಟ್ಟೆಗಳನ್ನು ಹೊದಿಸುವುದು. ನೋಡ್ರಿ, ಇಲ್ಲಿ ತಾಯಿ ತನ್ನ ಮಗನಿಗೆ ಒಂದು ಆಲೋಚನೆಯನ್ನು ಕೊಡ್ತಾ ಇದ್ದಾಳೆ. ಯಾರೊಟ್ಟಿಗೆ ಸೇರಬಾರ್ದಂತೆ? ನಾನು ಅನಿಸ್ತದೆ, ಕೆಟ್ಟವರೊಟ್ಟಿಗೆ ಸೇರಬೇಡ. ಇಲ್ಲಿ ವಾಕ್ಯ ಹೇಳ್ತದೆ, ಅತಿ ಮಾಂಸ ತಿನ್ನೋರ ಹತ್ರ ಸೇರಬಾರ್ದಂತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹೊಟ್ಟೆ ಬಾಕರಿದ್ದರೆ ಕೇರ್ಫುಲ್ ಆಗಿರಬೇಕು. ಅವರೊಟ್ಟಿಗೆ ಸೇರಿದ್ರೆ ನೀವು ಹೊಟ್ಟೆ ಬಾಕರ ಆಗ್ಬಿಡ್ತೀರ. ಆದ್ದರಿಂದ ಅವರೊಟ್ಟಿಗೆ ಸೇರಬಾರ್ದಂತೆ. ಆ ಥರ ಸೇರಿದ್ರೆ ಅವ್ರು ಎಲ್ಲಿ ಬರ್ತಾರಂತೆ? ದುರ್ಗತಿಗೆ ಬರ್ತಾರಂತೆ. ಅವರು ಬಡತನಕ್ಕೆ ಬರ್ತಾರಂತೆ. ತಿನ್ನೋದು, ಕುಡಿಯೋದು, ಬೇರೆ ಇದರಲ್ಲೇ ಇರೋರು ಅವರು ಒಂದು ಸಾರಿ ದೀನತೆಗೆ, ದಾರಿದ್ರ್ಯಕ್ಕೆ ಬಂದ್ಬಿಡ್ತಾರೆ. ಆದ್ದರಿಂದ ನಾವು ಎಚ್ಚರವಾಗಿರೋಣ. ನಮ್ಮ ಜೀವನದಲ್ಲಿ ಉಂಡು ಕುಡಿಯುವುದಕ್ಕೂ ಉಡುಪಿಗೂ ನಮ್ಮ ಜೀವಿತದಲ್ಲಿ ಮೊದಲ ಸ್ಥಾನ ಕೊಡಬೇಕಾಗಿರೋದಿಲ್ಲ. ನಾವು ಮೊದಲ ಸ್ಥಾನ ಕೊಡಬೇಕಾದ ಯಾರಿಗಂದರೆ ಯೇಸು ಕ್ರಿಸ್ತನಿಗೆ ಮಾತ್ರ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 31ರಿಂದ 33 ವಚನಗಳನ್ನು ನೋಡೋದಾದರೆ ಅಲ್ಲಿ ದೇವರು ಹೇಳ್ತಾ ಇದ್ದಾರೆ. ಊಟದ ಬಗ್ಗೆ ಹೇಳ್ತಾರೆ, ವಸ್ತ್ರದ ಬಗ್ಗೆ ಹೇಳ್ತಾರೆ, ಎಲ್ಲ ಕಾರ್ಯ ಹೇಳಿ ಅದರಲ್ಲಿ ಮುಖ್ಯವಾದ ದೇವರು ಹೇಳ್ತಾರೆ, ಮೊದಲು ಊಟಕ್ಕಾಗಿ ಕಷ್ಟಪಡಬೇಡ, ಮೊದಲು ಜೀವಿಸುವುದಕ್ಕಾಗಿ ತಿನ್ನಬೇಡ, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹೌದು ಪ್ರಿಯ ದೇವ ಜನರೇ, ನೋಡಿ, ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಒಂದು ದೊಡ್ಡ ಅದ್ಭುತ ಮಾಡಿದ್ರು. 5 ರೊಟ್ಟಿ 2 ಮೀನಿಂದ 5,000 ಜನರನ್ನು ಪೋಷಿಸಿದ್ರೆ. ಆಮೇಲೆ ಅದಕ್ಕೆ ಮುಂಚೆ ಆಗಾಗ ಜನ ಬಂದು ಹೋಗ್ತಾ ಇದ್ರು. ಈ ಯೇಸು ಸ್ವಾಮಿ ಈ 5 ರೊಟ್ಟಿ 2 ಮೀನುಗಳಿಂದ ಅದ್ಭುತ ಮಾಡಿದ ಮೇಲೆ ಫಾಲೋವರ್ಸ್ ಜಾಸ್ತಿ ಆಗಿಬಿಟ್ರು. ಯಾಕೆ ಗೊತ್ತಾ? ಈಗ ಫಾಲೋವರ್ಸ್ ಯೇಸುವಿನ ವಾಕ್ಯ ಕೇಳಿಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಯೋಹಾನ ಬರೆದ ಸುವಾರ್ತೆ 6ನೇ ಅಧ್ಯಾಯ 26ನೇ ವಾಕ್ಯ, ನಾನು ನಿಮಗೆ ನಿಜವಾಗಿ ಹೇಳ್ತಾನೆ, ನೀವು ನನ್ನನ್ನು ಹುಡುಕುವುದು ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದಲ್ಲ, ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದ. ನೋಡ್ರಲ್ಲಿ ದೇವ್ರು ಹೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ, ಅವರು ಯೇಸು ಸ್ವಾಮಿ ಹಿಂಬಾಲಿಸ್ತಾ ಇದ್ದಾರೆ ಸೂಚಕಾರ ನೋಡಿ ಅಲ್ಲ, ಯೇಸು ಸ್ವಾಮಿ ವಾಕ್ಯ ಕೇಳಬೇಕಂತಲ್ಲ, ಅದ್ಭುತ ಹೊಂದ್ಕೊಳ್ಬೇಕಂತ ಅಲ್ಲ. ಒಂದು ಗುಂಪಿತ್ತು. ಏನಂತ ಹೇಳಿದ್ರೆ, ಇವತ್ತು ಯೇಸುವನ್ನು ಹಿಂಬಾಲಿಸಿದ್ರೆ ಪರವಾಗಿಲ್ಲಪ್ಪ, ಮನೆಯಲ್ಲಿ ಅಡುಗೆ ಮಾಡಬೇಕಾಗಿಲ್ಲ, ಇವತ್ತು ರೇಷನ್ ತರಬೇಕಾಗಿಲ್ಲ, ಯೇಸು ಸ್ವಾಮಿ ಹಿಂಬಾಲನೆ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಕೂತ್ರೆ ಅವ್ರು ನಮ್ಮನ್ನು ಕೂರಿಸ್ತಾರೆ, ಒಳ್ಳೆ ಮೀನು ಕೊಡ್ತಾರೆ, ಒಳ್ಳೆ ರೊಟ್ಟಿ ಕೊಡ್ತಾರೆ, ಇದೇ ನಮ್ಮ ಜೀವನ ಅಂತೇಳಿ ಒಂದು ಗುಂಪು ಹಿಂಬಾಲಿಸ್ತಾ ಇದೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಹಿಂಬಾಲಿಸ್ತಾ ಇರೋದು ಆ ರೊಟ್ಟಿ ತಿಂದು ಹೊಟ್ಟೆ ತುಂಬಿಸಿಕೊಂಡಿದ್ದರಿಂದಲೇ. ಪ್ರಿಯ ದೇವ ಜನರೇ, ಊಟಕ್ಕಾಗಿಯೋ ಅಥವಾ ಆಹಾರಕ್ಕಾಗಿಯೋ ನಾವು ದೇವರನ್ನು ಹಿಂಬಾಲಿಸಬಾರದು. ಅದಕ್ಕಿಂತಲೂ ಹೆಚ್ಚಾಗಿ ನಾವು ದೇವರನ್ನು ಹಿಂಬಾಲಿಸಬೇಕು. ಕೆಲವರು ದೇವರನ್ನ ನಂಬಿರುವಂಥದ್ದು ಯೇಸು ಸ್ವಾಮಿ ರಕ್ಷಣೆ ಕೊಡ್ತಿರಲ್ಲ, ತಮ್ಮ ಹೊಟ್ಟೆ ತುಂಬುತ್ತದೆ ಎಂಬುದಾಗಿ ಕೆಲವರು ಏನು ಮಾಡ್ತಾರೆ, ಯೇಸು ಸ್ವಾಮಿನ ನಂಬ್ತಾರೆ. ಅದಕ್ಕೋಸ್ಕರವಾಗಿ ನಂಬೋದಲ್ರಿ, ನಮ್ಮ ಆತ್ಮಿಕ ಜೀವಿತ ತುಂಬಬೇಕು. ಅದಕ್ಕಾಗಿ ನಾವು ಯೇಸುವನ್ನು ನಂಬಬೇಕು. ಅದಕ್ಕೆ 1 ಕೊರಿಂಥ 6:13 ಹೇಳ್ತದೆ, ಭೋಜನ ಪದಾರ್ಥಗಳು ಹೊಟ್ಟೆಗಾಗಿಯೇ ಎಂಬುದಾಗಿ ಹೇಳಲ್ಪಟ್ಟಿದೆ. ನೋಡ್ರಿ, ಊಟಕ್ಕಾಗಿ ಹೊಟ್ಟೆನ, ಹೊಟ್ಟೆಗಾಗಿ ಊಟನ? ಏನು ಪಾಸ್ಟ್ರ್ ಈ ಥರ ಕೇಳ್ತಾ ಇದ್ದೀರಾ? ಹೌದು, ಊಟಕ್ಕಾಗಿ ಹೊಟ್ಟೆನ, ಹೊಟ್ಟೆಗಾಗಿ ಊಟನ. ಬಡವನು ಹೊಟ್ಟೆಗಾಗಿ ಕಷ್ಟಪಡ್ತಾನೆ, ಶ್ರೀಮಂತನು ಊಟಕ್ಕಾಗಿ ಕಷ್ಟಪಡ್ತಾನೆ. ಏನು ಅವನು ಕಷ್ಟಪಡ್ತಾನೆ? ಬಡವನು ಹೊಟ್ಟೆಗಾಗಿ ಕಷ್ಟಪಟ್ಟು ಊಟ ಮಾಡಿ ತಿಂತಾನ್ರಿ. ಆದರೆ ಶ್ರೀಮಂತನ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಊಟ ಮಾಡಿ ಅದು ಕರಗಿರೋದಿಲ್ಲ, ಅದನ್ನು ಅರಗಿಸ್ಕೊಳ್ಳೋದಕ್ಕೆ ಜಿಮ್ಮು ಅದು ಇದು ಮಾಡಲಿಕ್ಕೆ ಬಹಳ ಕಷ್ಟವನ್ನು ಪಡ್ತಾರೆ. ಆದ್ದರಿಂದ ನಮ್ಮ ಹೊಟ್ಟೆ ಇರುವಂಥದ್ದು ಊಟಕ್ಕಾಗಿ ಅಲ್ಲ, ಊಟ ಇರುವಂಥದ್ದು ಹೊಟ್ಟೆಗಾಗಿ ಅಲ್ಲ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಈ ಹೊಟ್ಟೆ ಬಾಕತನ ನಮ್ಮನ್ನು ಸಮಾಧಿಗೆ ಒಯ್ಯುವಷ್ಟು ಕೂಡ ಬಿಡದೆ ನಮ್ಮ ನರಕಕ್ಕೂ ಒಯ್ದು ಬಿಡುತ್ತದೆ. ಯಾಕೆಂತ ಹೇಳಿದ್ರೆ ಅಷ್ಟು ಭಯಂಕರ ಕಠೋರವಾದ ಒಂದು ಪಾಪ ಹೊಟ್ಟೆ ಬಾಕತನ. ನಮ್ಮ ಏರಿಯಾದಲ್ಲಿ ಒಬ್ಬ ವ್ಯಕ್ತಿ ಮರಣ ಹೊಂದಿದ, ತೀರಿ ಹೋದ. ನೋಡಿದ್ರೆ ಅವನಿಗೆ 20 ವರ್ಷ ಮಾತ್ರ. ಏನಾಯಿತು ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ತೀರಿ ಹೋದನಂತ ಕೇಳಿದ್ರೆ, ಆ 20 ವಯಸ್ಸಲ್ಲೇ ಬರೇ ತಿಂದು ಕುಡಿ ದಪ್ಪ ಹಾಗೆ ರಾತ್ರಿಯಲ್ಲಿ ಹೃದಯಘಾತ ಬಂದು ಸತ್ತು ಹೋಗ್ಬಿಟ್ಟನ್ರಿ. 20 ವಯಸ್ಸು ಮಾತ್ರ. ಅವನ ಸಾವಿಗೆ ಕಾರಣ ಏನಂತ ಹೇಳಿದ್ರೆ ಅವನ ಹೊಟ್ಟೆ ಬಾಕತನ ಕಾರಣವಾಗಿತ್ತು. ಆದ್ದರಿಂದ ಎಲ್ಲ ವಿಷಯಗಳಲ್ಲಿ ನಾವು ಮಿತಿಯಾಗಿರಬೇಕು. ದೇವರು ನಮಗೆ ಅನುಗ್ರಹಿಸುವ ಎಲ್ಲ ಆಶೀರ್ವಾದಗಳನ್ನು ಭಯಭಕ್ತಿಯಿಂದ ಅನುಭವಿಸಬೇಕು. ಲೋಕದಲ್ಲಿ ಲೆಕ್ಕವಿಲ್ಲದಷ್ಟು ಮಕ್ಕಳು ಹಸಿವೆಯಿಂದ ಸಾಯುತ್ತಿರುವಾಗ ನಾವು ಮಾತ್ರ ಮಿತಿಯಾಗಿ ತಿಂದು ಕುಡಿದು ನಾವು ಸತ್ತು ಬೇರೆಯವರನ್ನ ಸಾಯಿಸೋದು ಸರಿಯಲ್ಲ.
1 ಯೋಹಾನ 3:15 ಹೇಳುತ್ತೆ, ಈ ಲೋಕದಲ್ಲಿ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ತನ್ನ ಸಹೋದರನ ನೋಡಿ ಕರುಣಿಸದೆ ಬಿಟ್ಟರೆ ದೇವರ ಪ್ರೀತಿಯಲ್ಲಿ ಅವನಲ್ಲಿ ನೆಲೆಗೊಂಡಿರುವುದುಂಟು. ನೋಡಿ, ಈ ಹೊಟ್ಟೆ ಬಾಕನು ಬೇರೆಯವ್ರನ್ನ ನೋಡೋದಿಲ್ರಿ, ಬೇರೆಯವ್ರನ್ನ ಹೊಟ್ಟೆನೂ ನೋಡೋದಿಲ್ಲ, ಅವನು ತನ್ನ ಹೊಟ್ಟೆಯನ್ನೇ ನೋಡ್ಕೊಳ್ತಾನೆ. ಯಾಕಂತ ಹೇಳಿದ್ರೆ ಹೊಟ್ಟೆ ಬಾಕರ ಹಂಚಿ ತಿನ್ನುವಂಥ ಅಭ್ಯಾಸ ಅವ್ರಿಗೆ ಇರೋದೇ ಇಲ್ಲ. ಆದ್ರಿಂದ ಈ ಲೋಕದ ಸಂಪತ್ತುಳ್ಳ ಯಾವನಾದರೂ ಕೊರತೆಯಲ್ಲಿ ಬಿದ್ದಿರುವ ಸಹೋದರನ ನೋಡಿ, ಅಂದರೆ ಇತರರನ್ನು ನಾವು ಕರುಣಿಸೋಣ. ಎಷ್ಟೋ ಅನಾಥಾಶ್ರಯಗಳಿದೆ, ಎಷ್ಟೋ ಜನ ಕಷ್ಟಪಡ್ತಾ ಇದ್ರೆ, ಎಷ್ಟೋ ಜನ ಒಂದು ಊಟಕ್ಕೆ ಕಷ್ಟಪಡ್ತಾ ಇದ್ರೆ, ನಾವು 5 ಊಟ ತಿಂತಾ ಇದ್ದೀವಿ, ಅದರಲ್ಲಿ 2 ಊಟ ಬಿಟ್ಟು 3 ಹೊತ್ತು ಊಟ ಮಾಡಿ ಆ 2 ಹೊತ್ತು ಊಟನ ನಾವು ಬೇರೆಯವರಿಗೆ ಕೊಟ್ಟು ಅವರನ್ನ ಜೀವಿಸುವುದಕ್ಕೆ ಮಾರ್ಗವನ್ನು ನಾವು ತೋರಿಸುವವರಾಗಿರಬೇಕು. ದೇವರ ವಾಕ್ಯ ಹೇಳ್ತದೆ, 1 ಕೊರಿಂಥ 6ನೇ ಅಧ್ಯಾಯ 19-20ನೇ ವಾಕ್ಯ ಹೇಳ್ತದೆ, ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮಗೆ ತಿಳಿಯದೋ. 20ನೇ ವಾಕ್ಯ ಹೇಳುತ್ತದೆ, ನೀವು ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ನೋಡಿ, ಈ ಶರೀರ ದೇವರು ಎಲ್ಲಿ ವಾಸ ಮಾಡ್ತಾನಂದ್ರೆ ಒಂದು ಚರ್ಚ್ ಕಟ್ಟಡದಲ್ಲಿ ವಾಸ ಮಾಡೋದಿಲ್ರಿ, ಅವ್ರ ಮೇನ್ ವಾಸ ಮಾಡುವಂಥದ್ದು ನಮ್ಮ ಶರೀರದಲ್ಲಿ. ನೋಡಿ, ದೇವರು ವಾಸ ಮಾಡುವ ಸ್ಥಳ ಯಾವಾಗಲೂ ಶುದ್ಧವಾಗಿರಬೇಕು. ಈ ಶರೀರದಲ್ಲಿ ದೇವರು ವಾಸ ಮಾಡೋದ್ರಿಂದ ಇದನ್ನು ಶುದ್ಧವಾಗಿ ಇಟ್ಕೋಬೇಕು, ಒಂದು ಫಿಟ್ ಆಗಿ ಇಟ್ಕೋಬೇಕು. ಈ ಶರೀರ ಫಿಟ್ ಆಗಿ, ಯಾಕೆಂದ್ರೆ ಈ ಶರೀರ ದೇವರ ಆಲಯ ಆದುದರಿಂದ ಬಹಳ ಜಾಗರೂಕತೆಯಿಂದ ನಾವು ಕಾಪಾಡಿಕೊಳ್ಳಬೇಕು. ರೋಮ್ ಸಾಮ್ರಾಜ್ಯಕ್ಕೆ 3 ಪಾಪಗಳ ಕಾರಣ ಎಂಬುದಾಗಿ ಆ ಚರಿತ್ರೆ ಹೇಳುತ್ತದೆ. 1 ಹೊಟ್ಟೆ ಬಾಕತನ, 2 ಮಧುಪಾನ, ಜಾಸ್ತಿ ಕುಡಿತಾ ಇದ್ರು, 3ನೇದಾಗಿ ಕಾಮವೆಂಬಂಥ ಪಾಪ. ಈ 3 ಪಾಪ ಇದ್ದುದರಿಂದ ದೊಡ್ಡ ಸಾಮ್ರಾಜ್ಯ ರೋಮ್ ಸಾಮ್ರಾಜ್ಯ, ಆ ರೋಮ್ ಸಾಮ್ರಾಜ್ಯವೇ ಅಳಿದು ಹೋಯಿತು. ಆ ಕಾಲದಲ್ಲಿ ಎಲ್ಲ ಜನರ ಹೊಗಳಿಕೆಗೂ ಪಾತ್ರವಾಗಿದ್ದ ಅರಸರುಗಳು ಹೊಟ್ಟೆ ಬಾಕತನದಿಂದ ತಮ್ಮ ಸಮಾಧಿಗಳನ್ನು ತಾವೇ ತೋಡಿಕೊಂಡ್ರಂತೆ. ಅದು ಮಾತ್ರವಲ್ಲ, ಅವರು ಹೇಗೆ ತೋಡಿಕೊಂಡ್ರಂತ ಹೇಳಿದ್ರೆ, ಅವರ ಹೊಟ್ಟೆ ಬಾಕ್ತನ ಹೇಗಿತ್ತಂತ ನಾನು ಹೇಳ್ತೇನೆ ಕೇಳ್ರೆ. ಕೆಲವರು ತಿಂದು ಕುಡಿದು ಊಟ ಮಾಡಿ 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 ತಿಂತಾ ಇದ್ರಂತೆ. ತಿಂದ ಮೇಲೆ ಅಲ್ಲಿಗೆ ಮುಗಿಸ್ತಾ ಇರಲಿಲ್ಲಂತೆ, ತಿರುಗಿ ಹೊರಗಡೆ ಹೋಗಿ ಅದನ್ನು ವಾಂತಿ ಮಾಡಿ ತಿರುಗಿ ಅಷ್ಟೇ ಆಹಾರವನ್ನು ಬಂದು ತಿಂತಾ ಇದ್ರಂತೆ. ಅಷ್ಟು ಹೊಟ್ಟೆ ಬಾಕರು. ಇದು ರೋಮನ್ನರ ಕಾಲದಲ್ಲಿ ನಡೀತಾ ಇತ್ತೆಂಬುದಾಗಿ ಚರಿತ್ರೆ ಕರ್ತ ಹೇಳ್ತಾರೆ. ಆದ್ರಿಂದ ನಾವು ಎಚ್ಚರವಾಗಿರೋ, ನಾವು ಈ ಹೊಟ್ಟೆ ಬಾಕತನ, ಹೊಟ್ಟೆ ಬಾಕರಾಗಿರದೆ ನಾವು ದೇವರಿಗಾಗಿ ಜೀವಿಸೋಣ. 1 ತಿಮೋಥ 5:6 ಹೇಳ್ತದೆ, ಭೋಗಿಯಾಗಿರುವ ವಿಧವೆ, ಅಂದರೆ ಕೆಲವರು ವಿಧವೆ, ವಯಸ್ಸಾದಂಥ ವಿಧವೆಯರು ಏನು ಮಾಡ್ತಾರೆ, ಬದುಕಿದ್ದರೂ ಸತ್ತವಳೆ, ಅಂದರೆ ಅವಳು ಒಂದು ಮನೆ ಬಿಟ್ಟು ಮನೆ 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 ಯಾಕೆ ಅವ್ರ ಮನೇಲಿ ಅದು ಕೊಡ್ತಾರೆ, ಇವ್ರ ಮನೇಲಿ ಇದು ಕೊಡ್ತಾರೆ, ಒಂದು ರೌಂಡಿಂಗ್ ಮಿಷನರಿ ಪ್ರಯಾಣ ಮಾಡ್ತಾ ಇರ್ತಾರೆ. ಆ ಥರ ಅಲ್ಲ. ನಾವೇನು ಮಾಡ್ಬೇಕಂತ ಹೇಳಿದ್ರೆ, ಭೋಗಿಯಾಗಿರುವ ವಿಧವೆ ಬದುಕಿದ್ದರೂ ಸತ್ತವಳೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಯಾಕಂದರೆ ಅಂಥವರು ಹೊಟ್ಟೆ ಬಾಕತನ ಎಂಬ ಪಾಪಕ್ಕೆ ಒಳಗಾಗಿರುವಂಥವರಾಗಿದ್ದಾರೆ. ಪ್ರಿಯ ದೇವ ಜನರೇ, ಆದ್ದರಿಂದ ನಾವು ಎಚ್ಚರವಾಗಿರೋಣ. ಕೆಲವರಿಗೆ ವಾರ ಮಟನ್ ಚಿಕನ್ ಇರಲೇಬೇಕು, ಇಲ್ಲದೇ ಇದ್ದರೆ ಹಣ ಇಲ್ಲದಿದ್ದರೂ ಪರವಾಗಿಲ್ಲ, ಪ್ರೆಸ್ಟೀಜ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಪಾಸ್ಟರ್, ನಿಮ್ಗೇನು ಗೊತ್ತು ಪ್ರೆಸ್ಟೀಜ್ ಪ್ರಾಬ್ಲಮ್, ಈ ವಾರ ಚಿಕನ್ ತಿನ್ನಲಿಲ್ಲ ಅಂದರೆ ನಮಗೊಂದು ಪ್ರೆಸ್ಟೀಜ್ ಪ್ರಾಬ್ಲಮ್ ಅಂತೇಳಿ ಸಾಲ ತೆಗೆದುಕೊಂಡು ತಿನ್ನುವವರಿದ್ದಾರೆ. ಹಣ ಇಲ್ಲದಿದ್ದರೆ ತಿನ್ನಬೇಡ್ರಿ, ಹಣ ಇದ್ದರೆ ಎಷ್ಟು ದೇವರು ಕೊಡ್ತಾರೆ ಅದನ್ನು ಮಾಡಿರಿ. ಆದ್ದರಿಂದ ಊಟಕ್ಕಾಗಿಯೇ ನಮ್ಮ ಜೀವನ ಅಲ್ಲ, ನಮ್ಮ ಜೀವನ ಇರೋದು ಯೇಸುವಿಗಾಗಿ ಇರಲಿ, ನಾವು ಯೇಸುವಿಗಾಗಿ ನಾವು ಜೀವಿಸೋಣ. ಅದಕ್ಕೆ ತೀತ 1:12 ಹೇಳ್ತದೆ, ಆ ಕ್ರೇತದ ಜನರ ಕುರಿತಾಗಿ ಹೇಳಲ್ಪಟ್ಟಿದೆ, ಅವರ ಕೆಲವು ಕಾರಿಗೆ ಹೇಳಲ್ಪಟ್ಟಿದೆ. ಏನಂತ ಹೇಳಿದ್ರೆ, ಅವರು ದುಷ್ಟ ಮೃಗಗಳು, ಸುಳ್ಳುಗಾರರು, ಹೊಟ್ಟೆ ಸೋಮಾರಿಗಳಾದ ಹೊಟ್ಟೆ ಬಾಕರಂತೆ. ಇನ್ನು ಹೊಟ್ಟೆ ಬಾಕರಲ್ಲಿ 2 ವಿಧ ಇದ್ದಾರೆ. ಒಂದು ಕೆಲಸಕ್ಕೆ ಹೋಗಿ ಹೊಟ್ಟೆ ಬಾಕರಿದ್ದಾರೆ, ಇನ್ನು ಏನು ಕೆಲಸನೇ ಮಾಡೋದಿಲ್ಲ, ಸೋಮಾರಿಗಳಾದ ಹೊಟ್ಟೆ ಬಾಕರಿದ್ದಾರೆ. ಆದ್ದರಿಂದ ನಾವೇನು ಮಾಡಬೇಕಂತ ಹೇಳಿದ್ರೆ, ನಾವು ಎಚ್ಚರವಾಗಿರಬೇಕು. ಅದಕ್ಕೆ ಬೈಬಲ್ ಹೇಳ್ತದೆ, ನಿನ್ನ ಮನೆಯಲ್ಲಿರುವಂಥ ಯಾವನಾದರೂ ಕೆಲಸಕ್ಕೆ ಹೋಗದೆ ಇದ್ದರೆ ಅವನಿಗೆ ಊಟ ಹಾಕ್ಬಾರ್ದಂತೆ. ಕೆಲವರೆಲ್ಲ ಬರೀ ಊಟಕ್ಕಾಗಿ ಮನೇಲಿ ಇರ್ತಾರೆ, ಅವ್ನು ಕೆಲಸ ಮಾಡಲಿಲ್ಲ ಅಂದರೆ ಅವ್ನಿಗೆ ಊಟನೇ ಹಾಕ್ಬೇಡ್ರಿ. ಬೈಬಲ್ ಪ್ರಿನ್ಸಿಪಲ್, ನನ್ನ ಪ್ರಿನ್ಸಿಪಲ್ ಅಲ್ಲ, ಇದು ಬೈಬಲ್ ಪ್ರಿನ್ಸಿಪಲ್ ಹೇಳುವಂಥದ್ದಾಗಿದೆ. ಆದ್ದರಿಂದ ಇದರ ಕುರಿತಾಗಿ ನಾವು ಎಚ್ಚರವಾಗಿರೋಣ. ಒಂದು ವೇಳೆ ಈ ಹೊಟ್ಟೆ ಬಾಕತನ ಎಂಬಂಥ ಪಾಪದಲ್ಲಿ ನಾವಿರೋದಾದರೆ ಅದನ್ನು ಬಿಟ್ಟು ಬರೋಣ. ಕೆಟ್ಟ ಕುಮಾರನ ಕಥೆ ನಮಗೆ ಗೊತ್ತು. ಅವನು ನಾಶವಾದಿದ್ದು ಈ ತಿಂದು ಕುಡಿಯೋದ್ರಿಂದ. ಹೊಟ್ಟೆ ಬಾಕತನದ ನಿಮಿತ್ತವಾಗಿ ಅವನನ್ನು ಕೊನೆಯಾಗಿ ಹಂದಿ ತಿನ್ನುವಂಥ ಆಹಾರ ತಿನ್ನಲಿಕ್ಕೆ ಹೋದ್ರೆ ಅಲ್ಲಿಗೆ ನಡೆಸ್ತು. ಆದ್ದರಿಂದ ಅವನು ನೋಡಿದ್ದೇ ನೋಟ, ಉಂಡಿದ್ದೇ ಊಟವಾಯಿತು. ಆದರೆ ಕೊನೆಯ ಅವಸ್ಥೆ ಅವನು ದೇವರನ್ನು ಬಿಟ್ಟು, ತಂದೆಯನ್ನು ಬಿಟ್ಟು ಅವನು ಹೋದಂಥ ಒಂದು ಅನುಭವ. ಆದರೆ ತಿರುಗಿ ದೇವರ ಕಡೆಗೆ ಬಂದ, ಅದು ಬೇರೆ ಮಾತು. ಆದ್ದರಿಂದ ನಾವು ಎಚ್ಚರವಾಗಿ
ಇರೋಣ. ಆದ್ದರಿಂದ ಪ್ರಿಯ ದೇವ ಜನರೇ, ಈ ಸಮಯದಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ನಾವು ಹೊಟ್ಟೆ ಬಾಕರಾಗಿದ್ದರೆ, ನಮ್ಮ ದೇವರ ವಾಕ್ಯ ಹೇಳುವ ಹಾಗೆ, ನೀನು ಹೊಟ್ಟೆ ಬಾಕನಾಗಿದ್ದರೆ ನಿನ್ನ ಗಂಟಲಿಗೆ ಕತ್ತಿಯನ್ನು ಇಟ್ಟುಕೋ. ಈ ದಿವಸವೇ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ಅಯ್ಯೋ ಪಾಸ್ಟರ್ ಹೇಳ್ಬಿಟ್ಟಿದ್ದಾರೆ ಅಂತೇಳಿ ಇವತ್ತಿಂದ ಊಟ ಮಾಡದೇ ಇರಬೇಡ್ರಿ. ನಾನು ಹೇಳ್ತಾ ಇರೋದು ಹೊಟ್ಟೆ ಬಾಕ್ತನ. ಊಟ ಮಾಡದೇ ಇರೋದು ಹೊಟ್ಟೆ ಬಾಕ್ತನ, ಎರಡು ವ್ಯತ್ಯಾಸ ಇದೆ. ಊಟ ಅದು ನಮ್ಮ ಜೀವನಕ್ಕೆ ಬೇಕು, ಅದನ್ನು ಮಾಡಲೇಬೇಕು. ಆದರೆ ಹೊಟ್ಟೆ ಬಾಕ್ತನ ಕಂಡಾಗೆಲ್ಲ ತಿನ್ನೋದು, ಆ 24 ತಾಸು ಏನು ಕೆಲಸ ಇರ್ತದೆ ಇಲ್ವೋ ತಿನ್ನೋ ಕೆಲಸ ಇರುವಂಥದ್ದು, ಅದೇ ಹೊಟ್ಟೆ ಬಾಕ್ತನ. ಅದೇ ವಿಷಯದಲ್ಲಿ ನಾವು ಎಚ್ಚರವಾಗಿರಬೇಕೆಂಬುದಾಗಿ ನಾನು ನಿಮ್ಮೊಂದಿಗೆ ಹೇಳಿಕೊಂಡೆ. ಈ ವಾಕ್ಯ ಭಾಗ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂಬುದಾಗಿ ನಾನು ಭಾವಿಸ್ತೇನೆ. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ಕಣ್ಗಳ ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ಕೂಡ ಸ್ವಾಮಿ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ನಮಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಹೊಟ್ಟೆ ಬಾಕತನ ಎಂಬ ಪಾಪದಲ್ಲಿ ಯಾರಾದರೂ ಇರೋದಾದರೆ ಆ ಪಾಪದಿಂದ ಬಿಡುಗಡೆಗೊಳಿಸಿರಿ. ಒಂದು ದೊಡ್ಡ ಬಿಡುಗಡೆಯನ್ನು ನೀವು ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವೀಕ್ಷಿಸಿದ ನೋಡಿದ ಪ್ರತಿಯೊಬ್ಬರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು.